ಅದಕ್ಕೂ ಮುನ್ನ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿ ಗ್ಯಾಂಗ್ಗೆ ಕಂಟಕವಾಗುತ್ತಾ ಕಿಲ್ ಹಿಮ್ ಡೈಲಾಗ್ ಅನ್ನುವಂಥದ್ದು. ಹಿಂದೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದಾಖಲೆ ಹಿಡಿದು ಕೋರ್ಟ್ನತ್ತ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಮನ ಆಗಿದೆ. ಕೆಆರ್ ಸರ್ಕಲ್ ಮೂಲಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರವಾನೆ ಕೂಡ ಆಗ್ಲಿಕ್ಕಿದೆ. 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಇವತ್ತೇ ಡಿ ಗ್ಯಾಂಗ್ಗೆ ಒಂದ್ ಕಡೆ ಆತಂಕಗಳು ಕೂಡ ಶುರುವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದ ನಟ ದರ್ಶನ್ ಅಂಡ್ ಟೀಮ್ ವಿರುದ್ಧ ಕೋರ್ಟ್ಗೆ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಫಿಕ್ಸ್ ಆಗಿದೆ. ಪೊಲೀಸ್ ಮೂಲಗಳಿಂದಲೂ ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದಕ್ಕೆ ತನಿಖಾಧಿಕಾರಿಗಳು ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕೂಡ ಆಗಮಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿಯಾಗಿದ್ದಾರೆ ಎಸಿಪಿ. ಅವರ ಭೇಟಿಗೆ ಕೂಡ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ತನಿಖಾಧಿಕಾರಿಗಳು ಡಿಸಿಪಿ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ತನಿಖಾಧಿಕಾರಿ ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ಸ್ಪೆಕ್ಟರ್. 4800 ಪುಟಗಳು ಬರೋಬ್ಬರಿ. ಇಲ್ಲಿವರೆಗೂ 4000 ಅಂತ ಹೇಳಲಾಗ್ತಾ ಇತ್ತು, 4500 ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಬರೋಬ್ಬರಿ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಒಂದು ಕಡೆ ಡಿ ಗ್ಯಾಂಗ್ಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಕುರಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಇದೀಗ ಒಂದು ಕಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿನ ಕೂಡ ನಡೆಸಿಕೊಂಡಿರುವಂತದ್ದು. ಅದು ಕೂಡ ಬರೋಬ್ಬರಿ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ರೀಚ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಮುಂದೆ ಏನಾಗಬಹುದು ಅನ್ನೋದು ಒಂದು ಕಡೆ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನಾನು ನಿಮ್ಮ ಹತ್ರ ಉತ್ತರವನ್ನ ಪಡ್ಕೊಳ್ತೀನಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಡಿ ಚಾರ್ಜ್ ಶೀಟ್ ಕೋರ್ಟ್ಗೆ ತಲುಪಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಫಾಲೋ ಅಪ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಡಿ ಗ್ಯಾಂಗ್ ಚಾರ್ಜ್ ಶೀಟ್ ತಲುಪಿರುವಂತದ್ದು. 4800 ಪುಟಗಳ ಚಾರ್ಜ್ ಶೀಟ್ ತಲುಪಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ಕೂಡ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇಂಚಿಂಚು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಯಾವ ರೀತಿಯಾಗಿ ಕೇಸ್ ಡೆವಲಪ್ ಆಗ್ತಾ ಇದೆ, ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖಾಧಿಕಾರಿಗಳು ಈಗಾಗಲೇ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಕೋರ್ಟ್ಗೆ ಹಾಜರಾಗಿರುವಂತಹ ದೃಶ್ಯಾವಳಿಗಳು, ಒಂದು ಬಾಕ್ಸ್ ಅನ್ನ ಹಿಡ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಲೇಡಿ ಕ್ರಿಮಿನಲ್ ಬುದ್ಧಿ ಪ್ರದರ್ಶನ ಕೂಡ ಮಾಡಿದ್ದಾರೆ. ಕಿಲ್ ಹಿಮ್ ಅನ್ನುವಂತಹ ಪ್ರಚೋದನಕಾರಿ ಮಾತುಗಳನ್ನ ಆಡಿ ಈ ಒಂದು ಕೊಲೆಗೆ ನೇರ ಪವಿತ್ರ ಗೌಡಾಳೆ ಕಾರಣ ಆಗಿದ್ದಾಳೆ. ಇಲ್ಲಿ A1 A2 A3 ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದರಲ್ಲೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ದರ್ಶನ್ ಇಷ್ಟು ದಿನ ಸುಮ್ಮನಿದ್ರು, ನಿನ್ನೆಯಷ್ಟೇ ಅವರು ನನಗೆ ಟಿವಿ ಬೇಕು, ನಾನು ನೋಡಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರಂತೆ. ಅವ್ರಿಗೂ ಕೂಡ ಕುತೂಹಲ ಕೇಳಿಸ್ತಾ ಇದೆ, ಏನಾಗುತ್ತೆ ನನ್ನ ಕೇಸು, ಏನಾಗಬಹುದು. ಅವ್ರಿಗೆ ಗೊತ್ತಿರುತ್ತೆ ಈಗಾಗಲೇ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ಸುಂದರಿ ಮಾತನ್ನ ಕೇಳಿ ಸುಳಿಗೆ ಸಿಲುಕಿದ್ದಾರೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾದೇಶ್, ವಾಟ್ ನೆಕ್ಸ್ಟ್, ಏನಾಗಬಹುದು, ಈ ಒಂದು ಕೇಸ್ನ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟಬಹುದು ಅನ್ನೋದು ಕುತೂಹಲಕಾರಿಯಾಗಿರುವಂಥದ್ದು. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಚಾರ್ಜ್ ಶೀಟ್ನಲ್ಲಿ, 4800 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಅಂತ?
ರಮ್ಯ, ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಮಗ್ರ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ACP ಚಂದನ್ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಕೇಸ್ನ ತನಿಖೆ, ಹೈ ಪ್ರೊಫೈಲ್ ಕೇಸ್, ದರ್ಶನ್ ಇದರಲ್ಲಿ ಆರೋಪಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇಡೀ ರಾಜ್ಯದಂತ ಸದ್ದು ಮಾಡಿರುತ್ತ ಈ ಕೇಸ್ನಲ್ಲಿ ಸ್ಫೋಟಕ ವಿಚಾರಗಳು ಒಂದೊಂದೇ ಪತ್ತೆಯಾಗಿತ್ತು. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಾಕಷ್ಟು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇಷ್ಟು ದಿನ ಬಂದಂತ ಒಂದಷ್ಟು ವಿಚಾರಗಳು ಟ್ರೈಲರ್ ಅಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಅಸಲಿ ಸಿನಿಮಾ ಇದೆ. ಅಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಒಂದು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪಾತ್ರದಿಂದ ಹಿಡಿದು 17 ಆರೋಪಿಗಳು ಯಾವೆಲ್ಲ ಪಾತ್ರವನ್ನು ವಹಿಸಿದ್ದಾರೆ, ರೇಣುಕಾಸ್ವಾಮಿಯನ್ನ ಯಾವ ರೀತಿ ಕೊಲೆ ಮಾಡಲಾಗಿತ್ತು, ಇಷ್ಟು ದಿನಗಳ ಕಾಲ ಹಾಗಂತೆ ಹೀಗಂತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಮಾತ್ರ ಲಭ್ಯ ಆಗ್ತಿತ್ತು. ಆದರೆ ಇಲ್ಲಿ ಲೀಗಲ್ ಡಾಕ್ಯುಮೆಂಟ್ ಅನ್ನೋದನ್ನ ಏನು ಮಾಡ್ತಾರೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಕೃತ್ಯ ಪ್ರೂವ್ ಆಗಿರುವಂಥದ್ದು, ಬಹುತೇಕ ಸಾಕ್ಷ್ಯಗಳು ಪತ್ತೆಯಾಗಿರುವಂಥದ್ದನ್ನ ದಾಖಲೆ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನ ತನಿಖಾ ತಂಡ ಮಾಡಿದೆ. ಈಗಾಗಲೇ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷ್ಯಗಳನ್ನ, ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಮೇಯರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಈ ಒಂದು ಕೇಸಲ್ಲಿ ಪ್ರಮುಖ ಆರೋಪಿ A2 ಆರೋಪಿ ಆಗಿದ್ದಾನೆ. ಅಂದ್ರೆ ಇಲ್ಲಿ ಕೊಲೆಗೆ ಕಾರಣ ಪವಿತ್ರ ಗೌಡ ಆದ್ರೂ ಕೂಡ ಈ ಎಲ್ಲಾ ಕೇಸ್ನ ಸೂತ್ರಧಾರ ಮೇನ್ ಬಂದಿರೋದು ಇಲ್ಲಿ ಗ್ಯಾಂಗ್ಗೆ ಕಂಟಕವಾಗುತ್ತಾ ಕಿಲ್ ಹಿಮ್ ಡೈಲಾಗ್ ಅನ್ನುವಂಥದ್ದು. ಹಿಂದೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದಾಖಲೆ ಹಿಡಿದು ಕೋರ್ಟ್ನತ್ತ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಮನ ಆಗಿದೆ. KR ಸರ್ಕಲ್ ಮೂಲಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರವಾನೆ ಕೂಡ ಆಗ್ಲಿಕ್ಕಿದೆ. 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಇವತ್ತೇ ಡಿ ಗ್ಯಾಂಗ್ಗೆ ಒಂದ್ ಕಡೆ ಆತಂಕಗಳು ಕೂಡ ಶುರುವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದ ನಟ ದರ್ಶನ್ ಅಂಡ್ ಟೀಮ್ ವಿರುದ್ಧ ಕೋರ್ಟ್ಗೆ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಫಿಕ್ಸ್ ಆಗಿದೆ. ಪೊಲೀಸ್ ಮೂಲಗಳಿಂದಲೂ ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದಕ್ಕೆ ತನಿಖಾಧಿಕಾರಿಗಳು ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕೂಡ ಆಗಮಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿಯಾಗಿದ್ದಾರೆ ACP. ಅವರ ಭೇಟಿಗೆ ಕೂಡ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ತನಿಖಾಧಿಕಾರಿಗಳು DCP ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ತನಿಖಾಧಿಕಾರಿ SPP ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ಸ್ಪೆಕ್ಟರ್. 4800 ಪುಟಗಳು ಬರೋಬ್ಬರಿ. ಇಲ್ಲಿವರೆಗೂ 4000 ಅಂತ ಹೇಳಲಾಗ್ತಾ ಇತ್ತು, 4500 ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಬರೋಬ್ಬರಿ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಒಂದು ಕಡೆ ಡಿ ಗ್ಯಾಂಗ್ಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ, ಏನಾಗುತ್ತೆ ಅನ್ನುವಂತಹ ಕುರಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಇದೀಗ ಒಂದ್ ಕಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಅಧಿಕಾರಿಗಳು ತಯಾರಿನ ಕೂಡ ನಡೆಸಿಕೊಂಡಿರುವಂತದ್ದು, ಅದು ಕೂಡ ಬರೋಬ್ಬರಿ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ರೀಚ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಮುಂದೆ ಏನಾಗಬಹುದು ಅನ್ನೋದು ಒಂದು ಕಡೆ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನಾನು ನಿಮ್ಮ ಹತ್ರ ಉತ್ತರವನ್ನ ಪಡ್ಕೊಳ್ತೀನಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಡಿ ಚಾರ್ಜ್ ಶೀಟ್ ಕೋರ್ಟ್ಗೆ ತಲುಪಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ.